ಹೋದ್ರೆ ಮೇಲೆ ಹತ್ತದು, ಅಲ್ಲಿ ಹೋದ್ರೆ ದೇವಸ್ಥಾನ ಹೋಗುವಾಗ ಜಾಗ ಇದು 1 ಪೀಸ್ ಬಂದೆ ಬೀಳ್ಬೋದು. ಇದೆಂತ ಡೂಪ್ಲಿಕೇಟ್ ಅದೆಲ್ಲ ಇದು ಒಂದೇ ಒಂದು ಫುಲ್ ರೌಂಡ್ ಒಂದು ಹಾಕಿದಕ್ಕಲ್ಲ ದೇವಸ್ಥಾನ ಉಂಟಾ ಇಲ್ಲಿ? ಯಾವ್ದು ನನಗಿಂತ ಗೊತ್ತಾ? ನೀವು ಬಂದಿಲ್ಲ ಈಗ ಅಂತ ಹೇಳಿಲ್ಲ ಬುದ್ಧ ದೇವಸ್ಥಾನ ಅದು ಗೊತ್ತಿದೆ ಅಂತ ಒಂದ್ಸತಿ ಎಲ್ಲ ಗೊತ್ತಿದೆ ಅಂತಲ್ಲ, ಒಂದ್ಸತಿ ಏನು ಗೊತ್ತಿಲ್ಲ. ಗ್ಲಾಸ್ ಉಂಟು ಎಂತ ಕ್ಯಾರಿಂಗ್ ಗೈಡ್ ಮಾರೆ. ಇದು ಗೈಡ್ ಇಂಥ ಗೈಡ್ ಇರ್ಬೇಕು. ಅವ್ರು ಗ್ಲಾಸ್ ಮಾಡ್ಕೊಂಡು ಅವರು ನಮ್ಮ ಹತ್ರ ಗ್ಲಾಸ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಈ ಗೈಡ್ ಒಂದು ಲೈಕ್ ಮಾಡಿ ಫ್ರೆಂಡ್. ಲೈಕ್ ಮಾಡಿ ಗಾಯ್ಸ್, ನಮ್ಮ ಉತ್ಯಾಪ್ ಅಂತ Yes, like and subscribe. ಕರೆಕ್ಟ್ ಗೊತ್ತಾಗ್ತದೆ. ಇದು ನೋಡಿ ನಮ್ಮ ಗೈಡ್ ಹೇಳಿದಾರೆ, ಗೈಡ್ ಆದ್ರೆ ಒನ್ ಪೀಸ್ ಮತ್ತೆ 2 ಪೀಸ್ ಇಲ್ಲ. 1 ಪೀಸ್ ಎಷ್ಟು ದೊಡ್ಡದು ನೋಡಿ ಗಾಯ್ಸ್. 1 ಪೀಸ್ ಇದು ಫುಲ್ 1 ಪೀಸ್ ನೋಡಿ. ಸ್ವಲ್ಪ ಕೇರ್ಫುಲ್ ಆಗಿರಿ ಬರೋವಾಗ. ನೋಡಿ ಗಾಯ್ಸ್, ನಾವೆಲ್ಲ ಒಂದೇ ರೂಟಲ್ಲಿ ಬಂದಿದ್ದೀವಿ. ಶರತ್ ಮಾತ್ರ ಇನ್ನೊಂದು ರೂಟಲ್ಲಿ. ನೋಡಿ ಇದು 6 - 5 = 1 ಆಗಿದೆ. ಈಗ 1 ಆಗಿದೆ 6 ಜನ ಇದ್ದೀವಿ. ನೋಡಿ ಗಾಯ್ಸ್, ನಕ್ರೆ ರಾಕ್ ಹಿಲ್ಸ್ ಟ್ರೈ ಮಾಡಿ. देखा आपने लापरवाही का नतीजा है. ಅದಕ್ಕೆ ಹೇಳೋದು ನಮ್ದು ಗೈಡ್ ಫಾಲೋ ಮಾಡಿ ಅಂತ ಅದಕ್ಕೆ ಹೇಳೋದು. ನಮ್ ಗೈಡ್ ಹೇಳ್ದಾಗ ಕೇಳಿ. ಹೌದು, ನೋಡಿ ಇಲ್ಲ ದೇವಸ್ಥಾನ ಇದೆ. ಹಾವಿದಲ್ಲಿ ಗೂಡು ಉಂಟಲ್ಲ, ಬಂಡೆಗಳ ಹತ್ತುವಾಗ ಅದ್ಯಾರ ಒಣಗಿಸಿದೆ. ಸ್ನಾನ ಮಾಡಿ ಒಣಗಿಸಿ ಹೋಗಿದ್ದಾರೆ. ಅಣ್ಣ ಅದು ನೇಣಾಯ್ಕೊಂಡಿದ್ದ ಅಣ್ಣ. ಹೊಸ ಕಲೆಕ್ಷನ್ ಅದಂತ +1 ಐತಿ. 6 - ಸರಿ ನೋಡಣ್ಣ, ಹೇಳಕ್ಕಾಗಲ್ಲ. ಅಷ್ಟ ಮೇಲೆ ಯಾರು ಒಣಸಕ್ ಮರಲ್ಲ ಬಂದು ಕೆಳಗೆ ಬಿದ್ದು ನೋಡಿ ಗಾಯ್ಸ್, ಅಲ್ಲೇನೋ ಒಂದಿದೆ ಹೊಸ ಇದು. ಅದ್ ಹೆಂಗ್ ಬಂತು ನಮ್ಗೆ ಗೊತ್ತಿಲ್ಲ. ಒಬ್ರೊಬ್ರು ಒಂದೊಂದ್ ಕತೆ ಹೇಳ್ತಿದ್ದಾರೆ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ನಮ್ಗೆ ಯಾರು ಸರಿ ಗೊತ್ತಿಲ್ಲ. ನೋಡು ಆಡೋದ ನೋಡು. ನಮ್ ಗೈಡ್ ಹೇಳಿದ್ದಾರೆ ರೌಂಡ್ ಹೊಡಿಯೋ ಅಂತ. ನಾವು ರೌಂಡ್ ಹೊಡಕ್ ಹೋಗ್ತಿದ್ವಿ ಈಗ. ಕಮಾನ್ ಗಾಯ್ಸ್. ಕಂಟೆಂಟ್ ಎಂತ ಬೇಕು? ಕುಡಿ ಎಂತ ಸೌಂಡ್? ಏನದು ಏನಿರ್ಬೋದು ನಿನ್ ಪ್ರಕಾರ? ಏನಿರ್ಬೋದು? ಹೌಸ ಇರ್ಬೋದಾ? ನೋಡಿ ಗಾಯ್ಸ್, ಸ್ವಲ್ಪ ಕೇರ್ಫುಲ್ ಆಗಿರಿ ಇಲ್ಲಿ ಬರುವಾಗ. ಹೌಸ ಇರ್ಬೋದಂತೆ. ನೆಕ್ಸ್ಟ್ ಎಲ್ಲ ಹೋಗ್ಬೇಕು. ರೌಂಡ್ ಹಾಕ್ಬೇಕಂತ ಗಡ್ಡೆ ಅಂತ ಅಣ್ಣ. ಅದು ಯಾರೋ ಮರ ಬಿಟ್ಟಿದ್ದಾರೆ ಏನು ಇಂಟ್ರೆಸ್ಟಿಂಗ್ ಇದೆ ಹೇಳಿ. ನೋಡಿ ನಾವು ಬದುಕು ಬಂದ್ರೆ ಅದೇ -2 ಒಂದು ಹೋಗ್ತಾನೆ ಒಬ್ಬ. ಬೋಟ್, ಸಾರಿ ಗೈಸ್, ಇದು ಬೋಟ್ ಅಂತೆ. ನಮ್ಮ ಗೈಡ್ ಕನ್ಫ್ಯೂಸ್ ಆಗಿದ್ದಾರೆ. ಬೋಟ್ ಎಲ್ಲಿಂದ ಬರುತ್ತೆ? ಎಂತ ಗೈಡ್ ಮಾರ, ಅವನಕ್ಕೆ ಅಂತಿದ್ದ ಎಲ್ಲ. ಅದು ಯಾವ್ದೋ ಸೌಂಡ್ ಕಂಡ್ಕೊಂಡು ಚೀತ ಹಿಂಗೆ ನಾವು ಸ್ವಲ್ಪ ಕೇರ್ ಮಾಡ್ತೀವಿ. ಗೈಡ್ ದಾರಿ ತಪ್ಪಿಸಿದ್ದಾರೆ. 50 ರೂಪಾಯಿ ಮೈನಸ್ ಅವರಿಗೆ. ಭಾಳ ಗೈಡ್ ಸ್ವಲ್ಪ ರಾಂಗ್ ರೂಟ್ ಹೇಳಿದ್ದಾರೆ. ಇರಲಿ ಬಿಡಿ, ಪುನಃ ರಿವರ್ಸ್ ಹೋಗ್ತೀವಿ.
ಲಾಂಗ್ ರೂಟ್ ಅಲ್ಲ ಮಾರಿ ಕಷ್ಟ ಅದೇನೋ ಮರ ಕಡಿತಿದ್ರೇನೋ ಮರ ಅದ್ರ ಸೌಂಡ್ ಅದು ಅವ ಚೀತಂಬ್ರಿ ಬೋಟ ಮರ ಅಲ್ಲಿ ಯಾವ್ದೋ ಮರ ಕಡಿತಾರೆ ಅಂತ ಮಾಡ್ತಿದ್ರು. ಕಂಟೆಂಟ್ 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 ಬೇಕು. ಮೆಲ್ಲ ಬನ್ನಿ ಹಾವಿರ್ಬೋದು. ನಮ್ಮ ಹತ್ರ ಒಂದೊಂದಿದೆ. ಸುವಾಸ್ತಿ ಬಿಟ್ಟು ದೊಡ್ಡದೇ ಅಲ್ಲ. ಯಾವ ಕಲರ್ ಹಾವು? ಬಣ್ಣ ಬಣ್ಣದಲ್ಲಿ ಮಾರಾಟ. ಹೌದಾ ಮಾರ? ಬೆಂಗಳೂರಲ್ಲಿ ಜಸ್ಟ್ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ನೋಡಿ ಗಾಯ್ಸ್ ಅಲ್ಲಿ ಮೈನಿಂಗ್ ಇಲ್ಲೇ ನೋಡಿ ಗಾಯ್ಸ್ ಫುಲ್ ಬಿದ್ರೆ ಮತ್ತೆ ಎಂತ ಸಿಗುದಿಲ್ಲ. ಇಲ್ಲಿ ಸ್ವಲ್ಪ ಡೇಂಜರ್ ಇದೆ ಗಾಯ್ಸ್, ನೋಡ್ಕೊಂಡು ಬನ್ನಿ. ಬಿದ್ರೆ ಎಂತ ಸಿಗುದಿಲ್ಲ ಅಂತೆ. ಬಿದ್ರೆ ಏನು ಸಿಗಲ್ಲ. ನೀವು ನಮ್ ಗಾಡಿ ಹೇಳ್ತಿದ್ದಾನೆ ನೀವು ಬಂದಿದ್ದೀಯ ಅಂತಾನೂ ಗೊತ್ತಾಗಲ್ಲ. ನೋಡಿ ಫುಲ್ ಸೈಕ್ ಇದೆ. ಮನೆಗೆಲ್ಲ ಹೇಳಿ ಬಂದಿದ್ರಲ್ಲ. ಮನೆಗೆಲ್ಲ ಹೇಳಿ ಬನ್ನಿ, ಸ್ವಲ್ಪ ಕೇರ್ಫುಲ್ ಆಗಿರಿ ಈ ಪ್ಲೇಸಿಗೆ ಬರೋರು. ಅಂತಲ್ಲ ಒಂದು ಅಜ್ಜ ಇದ್ರು, ಒಂದು ಮಗಳಿದ್ರು. ಅಜ್ಜ ಊಟ ಮಾಡ್ಲಿಕ್ಕೆ ಇಲ್ಲಿ ಮೇಲೆ ಬರ್ತಾ ಇದ್ರು. ಅಜ್ಜ ಎಲ್ಲಿದ್ರು? ಕೆಳಗಿದ್ದ ಅಜ್ಜ ಯಾರು ಗೊತ್ತಿಲ್ಲ, ಓಲ್ಡ್ ಸ್ಟೋರಿ. ಊಟ ಮಾಡ್ಲಿಕ್ಕೆ ಕೆಳಗಿಂದ ಮೇಲೆ ಬರ್ತಾ ಇದ್ರ. ಒಂದೊಂದು ಅಕ್ಕಿ ಇಡ್ತಾ ಹೋಗ್ತಾ ಇದ್ರು. ಅದು ಒಂದೊಂದು ಅಕ್ಕಿ ನೆಲ್ಲ ಹಾಕಿ ಅದುತ್ತಿಲ್ಲ, ಅದು ಇಟ್ಟು ವರ್ಷಗಳ ಇಟ್ಟು ದೊಡ್ಡದಾದ ಅಂತ. ಹೌದಾ? ಇಷ್ಟು ದೊಡ್ಡದಾಗತ್ತ ಮರ? ಅವ್ರು ಸುಮಾರು ಇತ್ತಲ್ಲ ಮರ, ಸುಮಾರು ಪೀಸ್ ಸುಮಾರು ಇತ್ತಲ್ಲ. ಅಂದ್ರೆ ಅಷ್ಟು ಅಕ್ಕಿ ಇರ್ತೀರ ಮರ ಅವರು. कौन है ये लोग? कहाँ से आते हैं? ಡೇಂಜರ್ ಬಗ್ಗೆ ಏನು ಹೇಳಿ? ಡೇಂಜರ್ ಇಲ್ಲ ಏನು ಡೇಂಜರ್ ಒಂದೇ, ರೈಟ್ ಅಲ್ಲಿ ಹೋಗ್ಬೋದು, ಲೆಫ್ಟ್ ಅಲ್ಲಿ ಇರ್ಬೇಕು ಅಷ್ಟೇ. ರೈಟ್ ಅಲ್ಲಿ ಹೋಗ್ಬೋದು, ಲೆಫ್ಟ್ ಅಲ್ಲಿ ಇರ್ಬೇಕು ಉಂಟಂತ ಒಬ್ರು ಹೇಳಿದ್ದಾರೆ. ಅದು ಗೊತ್ತಿಲ್ಲ, ಚೀತ ಉಂಟಂತ ಒಬ್ರು ಹೇಳಿದ್ದಾರೆ ನಂಗೆ. ಮೆಲ್ಲ ಜಾಗ್ರತೆ ಮಾಡಿ ಅಂತ. ಹಾವಿರುತ್ತೆ ಇಲ್ಲ? ಇಲ್ಲಿ ಹಾವಿದೆ ಏರಿಯಾ. ಹಾವಿದೆ ರೀ. ಹಾವು ಗೂಡೆ ಉಂಟಲ್ಲ ಕಡೆಗೆ. ಹತ್ತಲೇ ಇಲ್ಲ ಹೆದರಿ. ನೋಡಿ ಗಾಯ್ಸ್, ಫಸ್ಟ್ ಟೈಮ್ ಹತ್ತಲೇ ಇಲ್ಲ. ಈಗ ನಾವು ಕರ್ಕೊ ಬಂದಿದ್ದೀವಿ ಅಂದಮೇಲೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನೋಡಿ ಗಾಯ್ಸ್, ನಮ್ ಫುಲ್ ಕ್ಯಾರಿಂಗ್. 1 hour ಬಸ್ ಇಲ್ಲ ಇಲ್ಲಿ. ನೋಡಿ ಗಾಯ್ಸ್, ನಮ್ ಗೈಡ್ ಫುಲ್ ಕ್ಯಾರಿಂಗ್. ಅವನ್ ಸೇಫ್ಟಿಗೆ ಇದ್ದಾನೆ ಅವನು. ರಿಸ್ಕ್ ಅದು. ಒಂದು ಕೆಲಸ ಮಾಡು, ಕಾಲಿ ಇಲ್ಲಿ ಕೊಡ್ತಾನೆ. ನೋಡಿ ಗಾಯ್ಸ್, ಇಡೀ ಕಾರ್ಕಳ ತೋರ್ತಾ ಇದೆ ಇಲ್ಲಿ. ನೀವು ನೋಡ್ಬೋದು ಫುಲ್ ಕಾರ್ಕಳ. ಇಲ್ಲಿ ನೋಡಿ, ಇಲ್ಲಿ ಬಂಡೆಯಿಂದ ಈ ಬಂಡೆಗೆ ಎಷ್ಟು ಗ್ಯಾಪ್ ಇದೆ. ಗ್ಯಾಪ್ ಕಾಣ್ತಿದೆ ನೋಡಿ ಗಾಯ್ಸ್. ಬೇಕಾದ್ರೆ ನಿಮ್ಗೆ ಫುಲ್ ಡೀಪ್ ಆಗಿ ತೋರಿಸ್ತೀನಿ. ನೋಡಿ ಗಾಯ್ಸ್, ಫುಲ್ ಡೀಪ್ ಆಗಿದೆ. ನೋಡಿ ಗಾಯ್ಸ್, ಇಲ್ಲಿ ಇಷ್ಟೇ ಗ್ಯಾಪ್ ಇದೆ ಗಾಯ್ಸ್. ನೋಡಿ ಅಲ್ಲಿ ಮೈನಿಂಗ್ ಸ್ವಲ್ಪ ನಡೀತಿದೆ, ಸೌಂಡ್ ಅಲ್ಲಿ ಆಗ್ತಿದೆ. ನೋಡಿ ಗಾಯ್ಸ್, ಇಲ್ಲಿ ಒಂದು ಸ್ವಲ್ಪ ಏರಿಯಾ ಇದೆ. ಇಲ್ಲಿಂದ ಇಲ್ಲಿಗೆ ನೀವು ಗ್ಯಾಪ್ ತುಂಬಾ ಏನಿಲ್ಲ, ಹೋಗ್ಬೋದು. ಆದ್ರೆ ಫುಲ್ ರಿಸ್ಕ್ ಇದೆ ಗಾಯ್ಸ್. ನೀವು ಹಾರಿದ್ರೆ ಹಾರ್ಬೋದು, ಆದ್ರೆ ಉಳಿತಿರೋ ಇಲ್ಲ ಗೊತ್ತಿಲ್ಲ. ತುಂಬಾ ಇದೆ. ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ ಗಾಯ್ಸ್, ರಾಕ್ ಹಿಲ್. ಅಲ್ಲಿಗೆ ಹೋಗೋಕಂತೂ ಆಗಲ್ಲ. ಫೋನ್ ನ ಫ್ರೀ ಫಾರ್ ಬಿಟ್ಬಿಟ್ಟು ನೋಡು. ರೈಟ್ ಆಗೋದು. ನಮ್ ಗೈಡ್ ಹೇಳ್ತಿದ್ದಾರೆ. ಮತ್ತೆ ನೀರು ಮತ್ತೆ ಹುತೇಫ್ ಅವ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಹೇಗೆ ನಕ್ರೇಲ್ ಸಿಗಲ್ಲ ಬಂದಿದ್ದೀರಾ ನೀವು? ಹೋಗುವಾಗ 2 ಕಾಲ, ಬರುವಾಗ 4 ಕಾಲ ಅಷ್ಟೇ. 4 ಕಾಲಲ್ಲಿ ಹೋಗ್ಬೇಕು. ನೀವು ಎಷ್ಟು ಟೈಮ್ ಆಯ್ತು? ಎಷ್ಟು ಟೈಮ್ ಬಂದಿದ್ದೀರಾ ನೀವು ಇಲ್ಲಿಗೆ? 2ನೇ ಸತಿ. ಹೇಗೆ ಅನಿಸ್ತಿದೆ ನಿಮ್ಗೆ? ಖುಷಿಯಾಗಿದೆ ಹಾಗೆ? ಅಂದ್ರೆ ನೀವು ಇಲ್ಲಿ ಮೇಲ್ ಬರೋದು ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ ಅಲ್ಲ? ಇಲ್ಲಿ ಬರೋದು ಫಸ್ಟ್ ಟೈಮ್. ನೀವು ಮೊದ್ಲೇ ಹೆದರ್ದಿರಾ ಇಲ್ಲಿ ಮೇಲ್ ಬರೋಕೆ? ಹೌದು, ನಮ್ದಂದ್ರೆ ಚಪ್ಪಲ್ ಅಲ್ಲ, ಶೂ ಇದ್ರೆ ಒಳ್ಳೇದು. ಚಪ್ಪಲ್ ತೋರ್ಸ. ನೀವು ನಮ್ಮ ಇಲ್ಲಿ ನಕ್ರೇಲ್ಸಿಗೆ ಬರೋರಿಗೆ ಏನ್ ರೆಕಮೆಂಡ್ ಮಾಡ್ತೀರಾ? ಚಪ್ಪಲ್ಲ ಏನ್ ಹಾಕೊಂಡು ಬರ್ಬೇಕಂತ ನಿಮ್ ಪ್ರಕಾರ? ಭಯ ಇದ್ದವ್ರು ಬರಬಾರ್ದು. ನೋಡಿ, ಭಯದವ್ರು ಬರಬಾರ್ದಂತೆ. ಮತ್ತೆ ಲೆಫ್ಟ್ ಇಂದ ಹೋಗ್ಬಾರ್ದು, ರೈಟ್ ಅಲ್ಲಿ ಮತ್ತೆ ಶೂ ಎಲ್ಲ ಗೈಡ್ ಮಾಡ್ತೀರಾ? ಶೂ ಹಾಕೊಂಡು ಒಳ್ಳೆ ಗ್ರಿಪ್ ಇರೋ ಶೂ ತಗೊಂಡು. ಗ್ರಿಪ್ ಶೂ. ಓಕೆ, ಮತ್ತೆ ನಮ್ಮ ಸುಹಾಸ್ ಅವರು ಬನ್ನಿ. ಅಲ್ಲ ಉದಯ್ ಫಸ್ಟ್ ಟೈಮ್ ಬರ್ತಾ ಲೆಫ್ಟ್ ಇದು, ಆಮೇಲೆ ಕನ್ಫ್ಯೂಸ್ ಆಗೋಯ್ತಾರೆ ವ್ಯೂವರ್ಸ್. ರೈಟ್ ಅಲ್ಲಿ ಇದ್ರೆ
ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅದು ಬೆಟ್ಟ ಬಂದು ತುಂಬಾ ಬೆಟ್ಟ ತರ ಇದೆ, ನ್ಯಾಚುರಲ್ ಆಗಿದೆ, ಒರಿಜಿನಲ್ ಆಗಿದೆ, ಉದಯಪುರ ತರ ಒರಿಜಿನಲ್ ಆಗಿದೆ. ಮತ್ತೆ ಒನ್ ಪೀಸ್ ಈ ತರ ಬೆಟ್ಟ ಮೊದ್ಲೇನಾದ್ರು ಹೋಗಿದ್ರಾ ಈ ತರ? ಇಲ್ಲ ಬೆಟ್ಟ ಆಕ್ಚುಲಿ ಹೋಗಿಲ್ಲ. ಗಡಕೆಲ್ಲ ಹೋಗಿದ್ರೆ? ಗಡಕೆಲ್ಲ ಹೋಗಿದೆ. ಅದು ಮತ್ತೆ ಇದು ಕಂಪೇರ್ ಮಾಡಿದ್ರೆ ಯಾವ್ದು ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್? ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎರಡು ಕಂಪೇರಿಟಿವ್ಲಿ ಪ್ಯಾರಲಲ್ಲಿ ತುಂಬಾ ಇದೆ. ಅದು ಗಡಕಲ್ಲಿ ನೀವು ಹೋಗಿದ್ದೀರಾ? ಹೌದು, ಹೌದಾ? ಗಡಕೆಲ್ಲ ಹೋಗಿದ್ದಾರೆ. ಇದು ಕೂಡ ಎರಡು ಇಲ್ಲೇ ಇದೆ, ಸೇಮ್ ಈಕ್ವಲ್ ಇದೆ. ಅದು ಮೆಟ್ಲಿದೆ, ಮೆಟ್ಲಿಲ್ಲ. ಯಾವ ಟ್ರೆಕ್ಕಿಂಗ್ ಜಾಸ್ತಿ ಅನ್ಸುತ್ತೆ? ಇದು ಜಾಸ್ತಿ. ಇದು ಆಕ್ಚುಲಿ ಇದು ರಿಯಲ್ ಟ್ರೆಕ್ಕಿಂಗ್ ಅನ್ಸುತ್ತೆ. ಅದು ಒಳ್ಳೆ ದೇವಸ್ಥಾನ ಮೆಟ್ಲು ಸೊ ಜಾಸ್ತಿ ಇದೆ. ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಾ? ಮೆಟ್ಲು ಹತ್ಕೊಂಡು ಹೋಗೋದು ಬೆಸ್ಟಾ ಇಲ್ಲ ಈಗ ಹತ್ತೋದು? ಅದು ಬಿಗಿನರ್ಸ್ಗೆ ನಾವು ಗಡಕೆ ರೆಫರ್ ಮಾಡ್ತೀವಿ. ಸ್ವಲ್ಪ ಮಿಡ್ ಲೆವೆಲ್ ಇದ್ದವರಿಗೆ ನೋಡಿ ಗೈಸ್, ನೀವು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡೋದಾದ್ರೆ ಗಡಕಲ್ ಬೆಸ್ಟ್, ಯಾಕಂದ್ರೆ ನಿಮ್ಗೆ ಸ್ಟೆಪ್ಸ್ ಎಲ್ಲ ಸಿಕ್ಕತ್ತೆ. ನೀವು ಸೆಕೆಂಡ್ ಟೈಮ್ ಸ್ವಲ್ಪ ಮಿಡ್ ಲೆವೆಲ್ ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಮಾಡಿದಿರ ಅಂತ ನಕ್ರೆ ಹಿಲ್ಸ್ ಬೆಸ್ಟ್ ಇದೆ ನಿಮ್ಗೆ. ಸರ್ಟಿಫೈಡ್ ಆಗಬೇಕು, ಗಡಕರಿಗೆ ಹೋಗಿ ಸರ್ಟಿಫೈಡ್ ಅಲ್ಲಿ ಹೋಗಿ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಕ್ರೆ ಹಿಲ್ಸಿಗೆ ಬನ್ನಿ. ಡೈರೆಕ್ಟ್ ನಕ್ರೆ ಹಿಲ್ಸಿಗೆ ಬಂದ್ರೆ ಸ್ವಲ್ಪ ರಿಸ್ಕ್ ಇದೆ. ನೋಡಿ, ನಮ್ ಗೈಡ್ ಹೆದರ್ತಿದ್ದಾರೆ. ಗೈಡ್ ಹೌದು, ನಾವು 500 ರೂಪಾಯಿ ಕಟ್ ಮಾಡ್ತೀವಿ ತುಂಬಾ. ನೋಡಿ ಗೈಸ್, ನಮ್ದು ಇಲ್ಲಿ ಮಣಿಪಾಲಿಂದ ನಮ್ದು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹೇಳಿ ಗೈಸ್, ಈಗ ಸಿಕ್ಕಿದ್ದಾರೆ ನಮ್ಗೆ ಮಣಿಪಾಲಿಂದ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಗೈಸ್, ಹೇಗಿದೆ? ಫಸ್ಟ್ ಟೈಮ್ ಬಂದಿದ್ದೀರಾ? ಫಸ್ಟ್ ಟೈಮ್ ಬಂದಿದ್ದಾರೆ ನೋಡಿ ಮಣಿಪಾಲ್ ಗೈಸ್. ಹಿಂಗೆ ಮಾತಾಡ